ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತು ಕೂಡ ನಿಮ್ಮ ಬಿಳಿ ಕೂದಲು ಸಮಸ್ಯೆಗಾಗಿ ಒಂದು ಒಳ್ಳೆಯ ಆದಂಥ ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ. ಸೊ ಈ ಒಂದು ರೆಮಿಡಿನ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ ಇದೆ ವೀಕ್ಷಕರೇ. ಈ ಒಂದು ರೆಮಿಡಿನ ನೀವು ರೆಗ್ಯುಲರ್ ಆಗಿ ಬಳಸ್ತಾ ಬಂದರೆ ಇದರಿಂದ ನಿಮ್ಮ ಕೂದಲಂತೂ ಕಪ್ಪಾಗೇ ಆಗುತ್ತೆ. ಜೊತೆಗೆ ಇನ್ನೊಂದು ಬೆನಿಫಿಟ್ ಏನಂತಪ್ಪ ಕೇಳಿದ್ರೆ, ಸೊ ಇದರಿಂದ ನಿಮ್ಮ ಹೇರ್ ಫಾಲ್ ಕೂಡ ನೀವು ಕಂಟ್ರೋಲ್ ಮಾಡ್ಕೋಬೋದು ವೀಕ್ಷಕರೇ. ಅಷ್ಟೊಂದು ಪವರ್ಫುಲ್ ಆಗೋಂಥ ಈ ಒಂದು ಮ್ಯಾಜಿಕಲ್ ರೆಮಿಡಿ ಇದೆ. ಸೊ ಕೂದಲು ಡ್ರೈ ಆಗಿರಲಿ, ಫ್ರೀಸಿ ಆಗಿರಲಿ, ಅಥವಾ ತುಂಬಾ ಕೂದಲು ಉದುರ್ತಾ ಇರಲಿ, ಎಲ್ಲದಕ್ಕೂ ಈ ಒಂದು ರೆಮಿಡಿನ ನೀವು ಬಳಸ್ತಾ ಬಂದರೆ ಸಾಕು, ನಿಮ್ಮ ಕೂದಲಿಗಿರುವಂಥ ಪ್ರತಿಯೊಂದು ಸಮಸ್ಯೆಯಿಂದ ಪರಿಹಾರನ ಪಡ್ಕೊಳ್ತೀರಾ. ಸೊ ಆ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಬನ್ನಿ ವೀಕ್ಷಕರೇ, ಇವತ್ತು ನಿಮ್ಮನ್ನು ತೋರಿಸ್ಕೊಡ್ತೀನಿ. ಸೊ ವೀಕ್ಷಕರೇ, ಅದ್ರಗೋಸ್ಕರ ನೋಡಿ, ಇಲ್ಲಿ ನಾನು ಒಂದು ಕಬ್ಬಿಣದ ಬಾಳ್ಗೆನ ತೊಗೊಂಡಿದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನಮಗೆ ಕಬ್ಬಿಣ ಬಾಳ್ಗೆನೇ ಯೂಸ್ ಮಾಡಬೇಕಾಗಿದೆ. ನಿಮ್ಮ ಹತ್ರ ಯಾವ ಒಂದು ಕಬ್ಬಿಣ ವಸ್ತು ಇರುತ್ತೋ ಅದನ್ನು ನೀವಿಲ್ಲಿ ಬಳಸ್ಕೋಬೋದು. ಯಾಕಂದರೆ ಕೂದಲು ಆರೈಕೆ ಸಲುವಾಗಿ ಐರನ್ ತುಂಬಾ ಮುಖ್ಯವಾದ ಅಂಶ. ಸೊ ಇವಾಗ ಅದರಲ್ಲಿ 1 ಗ್ಲಾಸಷ್ಟು ಫಿಲ್ಟರ್ ವಾಟರ್ನ ಹಾಕ್ಕೊಂಡಿದ್ದೀನಿ, ಕುಡಿಯೋ ನೀರನ್ನು. ಆಮೇಲೆ ಇಲ್ಲಿ ವೀಕ್ಷಕರೇ, ನಾನು ಹಾಕ್ತಾ ಇರುವಂಥದ್ದು ಒಂದು 5 ರಿಂದ 6 ನೆಲ್ಲಿಕಾಯಿ, ಡ್ರೈ ನೆಲ್ಲಿಕಾಯಿ ಅಂದರೆ ಒಣಗಿರುವಂಥ ಆಮ್ಲ ಹಾಕ್ತಾಯಿದ್ದೀನಿ. ಇದು ನಮ್ಮ ಕೂದಲಿಗೆ ಒಂದು ಅಮೃತ ಇದ್ದಂಗೆ ವೀಕ್ಷಕರೇ. ಇದರಿಂದ ನಮ್ಮ ಕೂದಲನ್ನ ನಾವು ಕಪ್ಪು ಮಾಡ್ಕೊಳ್ಬೋದು, ಜೊತೆಗೆ ನಮ್ಮ ಕೂದಲು ಕೂಡ ಬೆಳವಣಿಗೆಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಆಮೇಲೆ ಇಲ್ಲಿ ನಾನು ಕರಿಬೇವನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಕರಿಬೇವು ಕೂಡ ಎಷ್ಟು ಒಳ್ಳೆಯದು ನಮ್ಮ ಕೂದಲು ಆರೈಕೆ ಸಲುವಾಗಿ ಅಂತ ನಿಮ್ಮೆಲ್ಲರಿಗೆ ಗೊತ್ತೇ ಇದೆ. ಸೊ ಹಾಗಾಗಿ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಎರಡನ್ನ ಸಹ ನಾನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ತೊಗೊಂಡಿದ್ದೀನಿ. ಸೊ ಈ ಒಂದು ನ್ಯಾಚುರಲ್ ಆದಂಥ ರೆಮಿಡಿನ ವೀಕ್ಷಕರೇ ನೀವು ಒಂದು ಸಲ ಟ್ರೈ ಮಾಡಿಬಿಟ್ರೆ ಸಾಕು, ಮತ್ತೆ ಪದೇ ಪದೇ ಯೂಸ್ ಮಾಡ್ತೀರ, ಅಷ್ಟು ಬೆನಿಫಿಟ್ ಕೊಡುವಂಥದ್ದು. ಆಮೇಲೆ ಇಲ್ಲಿ ನಾನು 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಕೂಡ ಹಾಕಿದ್ದೀನಿ ವೀಕ್ಷಕರೇ. ಮೆಂತ್ಯ ಕಾಳು ಕೂಡ ಒಮೆಗಾ 3 ಫ್ಯಾಟಿ ಆ್ಯಸಿಡ್, ನಿಕೋಟಿನಿಕ್ ಆ್ಯಸಿಡ್ ಇರೋದ್ರಿಂದ ಇದು ನಮ್ಮ ಕೂದಲು ಆರೈಕೆನ ಭಾಳ ಒಳ್ಳೆಯ ರೀತಿಯಲ್ಲಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ನ ಹಾಕ್ತೀನಿ, ಅದು ಬಂದು ಏನಂತಪ್ಪ ನಿಮಗೆ ತೋರಿಸ್ಕೊಡ್ತೀನಿ ವೀಕ್ಷಕರೇ. ಸೊ ಆ ಒಂದು ಇಂಗ್ರೀಡಿಯೆಂಟ್ ಬಂದು ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ. ಇದು ಯಾಕೆ ಹಾಕ್ತಾಯಿದ್ದೀನಿ ಅಂತ ಕೂಡ ನಿಮ್ಮನ್ನು ಮುಂದೆ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ ವೀಕ್ಷಕರೇ. ಸೊ 4 ವಸ್ತುಗಳನ್ನ ಹಾಕ್ಕೊಂಡು ಚೆನ್ನಾಗಿ ಇವಾಗ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಸೊ ನಾವು ಏನು 1 ಗ್ಲಾಸಷ್ಟು ನೀರನ್ನು ಹಾಕಿದ್ದೀವಲ್ವ ವೀಕ್ಷಕರೇ, ಅದು ಅರ್ಧಗಿಂತಲೂ ಕಡಿಮೆ ಆಗಬೇಕು. ಜೊತೆಗೆ ಹಾಕಿರುವಂಥ ಇಂಗ್ರೀಡಿಯೆಂಟ್ ತನ್ನ ಪೋಷಕಾಂಶವನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡಬೇಕು. ಹಾಗೂ ಇದ್ರ ಕಲರ್ ನೀವು ನೋಡ್ದಂಗೆ ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ವೀಕ್ಷಕರೇ. ಸೊ ನೋಡಿ, ಇಲ್ಲಿ ನಾನು ಯಾವುದೇ ರೀತಿಯಾದ ಕೆಮಿಕಲ್ ಬಳಸಲಿಲ್ಲ, ಯಾವ ರೀತಿಯಾದ ಪೌಡರ್ ಬಳಸಲಿಲ್ಲ, ಬರೀ 4 ಇಂಗ್ರೀಡಿಯೆಂಟ್ಸಿಂದ ಈ ಒಂದು ಮ್ಯಾಜಿಕಲ್ ರೆಮಿಡಿನ ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಬಾಯ್ಲ್ ಆಗ್ತಾಯಿದೆ ವೀಕ್ಷಕರೇ. ಕರಿಬೇವು ಪ್ರೀಮೆಚರ್ ಗ್ರೇನ ತಡೆಯುವಂಥ ಶಕ್ತಿ ಇಟ್ಕೊಳ್ಳುತ್ತೆ, ಜೊತೆಗೆ ನಮ್ಮ ಕೂದಲೇನು ಉದುರ್ತಾ ಇರುವಂಥದ್ದು ವೀಕ್ಷಕರೇ ಅದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಸ್ಕ್ಯಾಲ್ಪ್ನಲ್ಲಿ ನಮ್ಮ ಹೇರ್ ಫಾಲಿಕಲ್ಸ್ನ ಇದು ಆ್ಯಕ್ಟಿವ್ ಮಾಡುತ್ತೆ, ಹಾಗೂ ಕೂದಲು ಒಳ್ಳೆಯ ರೀತಿಯಲ್ಲಿ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮೆಂತ್ಯ ಕಾಳಂತೂ ನಿಮ್ಮೆಲ್ಲರಿಗೆ ಗೊತ್ತಿದೆ, ಇದರಲ್ಲಿ ಕೂಡ ವೈಟಮಿನ್ ಸಿ ಇರೋದರಿಂದ ಇದು ಭಾಳಷ್ಟು ಐರನ್ ಅಂಶ ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಸೊ ಇದು ನಮ್ಮ ಕೂದಲಿಗೆ ತುಂಬಾ ಪೋಷಕವನ್ನು ಕೊಡುತ್ತೆ. ಫ್ಲ್ಯಾಕ್ಸ್ ಸೀಡ್ಸಿಂದ ನಮ್ಮ ಕೂದಲು ತುಂಬಾ ಸಾಫ್ಟ್ ಹಾಗೂ ಸಿಲ್ಕಿ ಶೈನು ಕೂಡ ಆಗುತ್ತೆ ವೀಕ್ಷಕರೇ. ಜೊತೆಗೆ ತುಂಬ ಹೇರ್ ಫಾಲ್ ಆಗುತ್ತೆ ಅಲ್ವಾ, ಅದನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಸೊ ನೋಡಿ, ಇಲ್ಲಿ ಹಾಕಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಸಾಮಾನ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲೇ ಸಿಗ್ಬಿಡುತ್ತೆ. ಇದ್ರ ಸಲುವಾಗಿ ನಿಮಗೆ ಮಾರ್ಕೆಟ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಜಾಸ್ತಿ ದುಡ್ಡು ಖರ್ಚು ಮಾಡೋ ಅಗತ್ಯ ಇಲ್ಲ. ಎಷ್ಟೇನೋ ಕೆಮಿಕಲ್ ಬೇಸು ಮಾರ್ಕೆಟ್ ಬೇಸ್ ಕೆಮಿಕಲ್ ಯೂಸ್ ಮಾಡಿದ್ರೂ ಕೂಡ ಇಂಥ ಒಂದು ರಿಸಲ್ಟ್ನ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ವೀಕ್ಷಕರೇ. ಯಾಕಂದರೆ ನ್ಯಾಚುರಲ್ ಯಾವತ್ತಿಗೂ ಕೂಡ ನ್ಯಾಚುರಲ್ ಆಗಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ರೆಮಿಡಿನ ನೀವು ವಾರಕ್ಕೆ 2 ಸಲ ಅಥವಾ 3 ಸಲ ಯೂಸ್ ಮಾಡ್ತಾ ಬನ್ನಿ. ನಿಮಗಿರುವಂಥ ಕೂದಲು ಪ್ರತಿಯೊಂದು ಸಮಸ್ಯೆಯಿಂದ ನಿಮಗೆ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಚೆನ್ನಾಗಿ ಇದು ಕಪ್ಪು ಬಣ್ಣಕ್ಕೆ ತಿರುಗೋಕ್ಕೆ ಸ್ಟಾರ್ಟ್ ಆಗಿದೆ. ಆಮ್ಲ ತುಂಬಾ ವೀಕ್ಷಕರ ನ್ಯಾಚುರಲ್ ಹರ್ಬ್ ಇದೆ. ಇದನ್ನು ಆದಷ್ಟು ಮಟ್ಟಿಗೆ ನಾವು ಎಕ್ಸ್ಟರ್ನಲ್ಲಿ ಕೂಡ ಅಪ್ಲೈ ಮಾಡ್ಕೊಳ್ಬೇಕು, ಹಾಗೂ ಇಂಟರ್ನಲ್ಲಿ ಕೂಡ ಇದನ್ನು ಎಷ್ಟು ಮಟ್ಟಿಗೆ ನಾವು ನಮ್ಮ ಒಂದು ದಿನನಿತ್ಯ ಆಹಾರದಲ್ಲಿ ತಗೊಳ್ತೀವಲ್ವ, ಅದು ನಮ್ಮ ಸ್ಕಿನ್ ಸಲುವಾಗಿ ಹಾಗೂ ನಮ್ಮ ಹೇರ್ ಸಲುವಾಗಿ ತುಂಬಾ ಒಳ್ಳೆಯದು ಇರುತ್ತೆ ವೀಕ್ಷಕರೇ. ಸೊ ಇಲ್ಲಿ ನೋಡಿ, ಡ್ರೈ ಆಮ್ಲನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಇಲ್ಲ ಅಂದರೆ ಮಾರ್ಕೆಟ್ನಲ್ಲಿ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಅಥವಾ ಆನ್ಲೈನ್ ನಿಮ್ಮನ್ನು ಸಿಕ್ಕೇ ಬಿಡುತ್ತೆ ವೀಕ್ಷಕರೇ.
ಸಾಮಾನ್ಯವಾಗಿ. ಸೊ ಅದನ್ನು ನೀವು ರೆಗ್ಯುಲರ್ ಆಗಿ ಬಳಸ್ತಾ ಬನ್ನಿ. ಇವಾಗ ನೋಡಿ ಚೆನ್ನಾಗಿ ಇದು ಬಾಯ್ಲ್ ಆಗ್ತಾ ಇದೆ. ಕಲರ್ ಕೂಡ ಸ್ವಲ್ಪ ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಮುಂದೆ ನೋಡ್ಕೊತ ಹೋಗಿ ವೀಕ್ಷಕರೇ ಯಾವ ಮಟ್ಟಿಗೆ ಕಪ್ಪಾಗುತ್ತೆ ಅಂತ. ಸೊ ಇವಾಗ ನೋಡಿ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ಇದನ್ನು ನಾನು ಆಫ್ ಮಾಡಿಕೊಂಡು ಒಂದು 5 ನಿಮಿಷ ತಣ್ಣಗೆ ಹಾಕಿ ಬಿಟ್ಟಿದ್ದೆ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ ವೀಕ್ಷಕರೇ. ಇವಾಗ ನಾನು ಒಂದು ಕ್ಲೀನ್ ಇರುವಂಥ ಬಟ್ಟೆಯನ್ನು ತೊಗೊಂಡು ಇದನ್ನು ಸೋರಿಸ್ಕೊತಾ ಇದ್ದೀನಿ. ಯಾಕಂದರೆ ಇಲ್ಲಿ ನಾನು ಸ್ವಲ್ಪ ಕೂಡ ವೇಸ್ಟ್ ಮಾಡೋ ಹಾಗಿಲ್ಲ. ಅಷ್ಟೊಂದು ಇದು ಮ್ಯಾಜಿಕ್ ರೀತಿಯಾಗಿ ವರ್ಕ್ ಮಾಡುತ್ತೆ. ಸೊ ಸ್ವಲ್ಪ ಕೂಡ ನಾನಂತೂ ವೇಸ್ಟ್ ಮಾಡೋ ಹಾಗೆ ಇಲ್ಲ ವೀಕ್ಷಕರೇ. ಸೊ ನೋಡಿ ಇದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನೋಡಬೇಕು. ಸೊ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಬಟ್ಟೆಯಲ್ಲಿ ನೀವು ಸೋರಿಸ್ಕೊಳ್ಬಹುದು. ಇಲ್ಲ ಅಂದರೆ ನೀವು ಯಾವ ರೀತಿಯಾಗಿ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಕಪ್ಪಿರುವಂಥ ಈ ಒಂದು ಮ್ಯಾಜಿಕಲ್ ಟಾನಿಕ್ ರೆಡಿಯಾಗಿದೆ ಅಂತ. ಸೊ ಇದು ಏನು ಜೆಲ್ ಥರ ಕಾಣಿಸ್ತಾ ಇದೆಯಲ್ಲ ವೀಕ್ಷಕರೇ, ಅದು ಅಗಸೆ ಬೀಜ ಹಾಕಿರೋದ್ರಿಂದ ನಮ್ಮ ಕೂದಲಿನಲ್ಲಿ ಇರ್ತಕ್ಕಂಥ ಡ್ರೈನೆಸ್, ಫ್ರೀಸಿನೆಸ್ ಎಲ್ಲವನ್ನು ಇದು ಕಡಿಮೆ ಮಾಡುತ್ತೆ. ಕೂದಲು ಸ್ಪ್ಲಿಟಲ್ಸ್ ಆಗುತ್ತವೆಲ್ಲ ಅದನ್ನು ಸಹ ಇದು ಕಡಿಮೆ ಮಾಡ್ಕೊಳ್ಳುತ್ತೆ. ಇವಾಗ ನೋಡಿ ಈ ಒಂದು ಮ್ಯಾಜಿಕಲ್ ಟಾನಿಕ್ ಅಂತೂ ರೆಡಿಯಾಗಿದೆ. ಇದರಲ್ಲಿ ಏನೇನೆಲ್ಲ ಆ್ಯಡ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ನೋಡಿ ಇಲ್ಲಿ ನಾನು ಇವಾಗ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ ವೀಕ್ಷಕರೇ. ಕೊಬ್ಬರಿ ಎಣ್ಣೆ ಅಂತೂ ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಾಮಾನ್ಯವಾಗಿ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಇದು ಕೂಡ ನಮ್ಮ ಕೂದಲಿಗೆ ಮೃದುವನ್ನು ಕೊಡುತ್ತೆ. ಹಾಗಾಗಿ ಒಂದು 4 ರಿಂದ 5 ಹನಿಯಷ್ಟು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ಈ ಒಂದು ರೆಮಿಡಿನ ನೀವು ಯಾವಾಗ ತಲೆ ಸ್ನಾನವನ್ನು ಮಾಡ್ತಿರಲ್ವ ವೀಕ್ಷಕರೇ, ಆವಾಗೂ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ನೀವು ಸೀರಮ್ ರೀತಿಯಾಗಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಾಂದರೆ ವೀಕ್ಷಕರೇ ಈ ರೀತಿಯಾಗಿ ನೀವು ಶಾಂಪೂನ ನೀವು ತಲೆ ಸ್ನಾನ ಮಾಡೋಕ್ಕೆ ಬಳಸ್ಕೊತಿರಲ್ವ, ಆ ಒಂದು ಶಾಂಪೂನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ತಲೆ ಸ್ನಾನಕ್ಕೂ ಬರೀ ಒಂದು ಅರ್ಧ ಗಂಟೆ ಮುಂಚೆ, ಜಸ್ಟ್ ಹಾಫ್ ಆನ್ ಅವರ್ ಬಿಫೋರ್ ದ ಬಾತ್ ಇದನ್ನು ಚೆನ್ನಾಗಿ ಸ್ಕ್ಯಾಲ್ಪ್ ಮೇಲೆ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಬೇಕು ವೀಕ್ಷಕರೇ. ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡಬೇಕು. ಸೊ ಎಂಥ ಒಂದು ಬೆಸ್ಟ್ ಆದಂಥ ರಿಸಲ್ಟ್ ನೀವು ಪಡ್ಕೊಳ್ತೀರಾ. ರೆಗ್ಯುಲರಾಗಿ ವಾರಕ್ಕೆ 2 ಸಲ ಅಂತೂ ತಲೆ ಸ್ನಾನ ಮಾಡ್ತೀವಿ. ಸೊ ತಲೆ ಸ್ನಾನ ಮಾಡೋ ಸಲುವಾಗ ಈ ರೀತಿಯಾಗಿ ಮಾಡಿ ನೋಡಿ, ನಿಮ್ಮ ಕೂದಲಿನಲ್ಲಿ ನೀವೇ ಡಿಫ್ರೆನ್ಸ್ನ ಕಾಣ್ತೀರಾ. ಅಷ್ಟೊಂದು ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ. ಸೊ ನೋಡಿದ್ರೆ ಯಾವ ರೀತಿಯಾಗಿ ಕಪ್ಪಿರುವಂಥ ಶಾಂಪು ಇಲ್ಲಿ ರೆಡಿಯಾಗಿದೆ ಅಂತ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ. ಅರ್ಧ ಗಂಟೆಗಳ ಕಾಲ ಇಟ್ಕೊಂಡು ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ವೀಕ್ಷಕರೇ ಹೃದಯದಿಂದ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಆದಂಥ ರೆಮಿಡಿ ಜೊತೆ. ಅಲ್ಲಿವರೆಗೂ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿಬಿಡಿ, ನನ್ನನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ವೀಕ್ಷಕರೇ, ಬಾಯ್.